ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಮಹಾನಗರ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದಾಗಿದೆ. ಪತ್ರಿಕಾಗೋಷ್ಠಿಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಈ ಮಧ್ಯೆ ಪ್ರಮುಖರ ಪರಿಚಯ. ಶ್ರೀ ಸಚಿನ್ ಕುಳಗೇರಿ, ರಾಜ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಉತ್ತರ. ಶ್ರೀ ಕುಮಾರಿ ಸ್ನೇಹ ಹಿರೇಮಠ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಕರ್ನಾಟಕ ಉತ್ತರ. ಸಂದೀಪ್ ಅರಳಗುಂಡಿ, ವಿಜಯಪುರ ಮಹಾನಗರ ಕಾರ್ಯದರ್ಶಿ. ಎಲ್ರಿಗೂ ನಮಸ್ಕಾರ. ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ವಿಜಯಪುರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಕಳೆದ ಕೆಲವು ದಿನಗಳಿಂದ ಕರ್ನಾಟಕ ರಾಜ್ಯದ 9 ವಿಶ್ವವಿದ್ಯಾಲಯಗಳನ್ನ ಏನು ಮುಚ್ಚದ ಕೊಟ್ಟಿದ್ದಾರೆ, ಈ ವಿಷಯದ ಬಗ್ಗೆ ಭಾಳ ಚರ್ಚೆ ನಡೀತಾ ಇದೆ. ಕರ್ನಾಟಕ ರಾಜ್ಯ ಅಂದರೆ ಅದು ಒಂದು ರೀತಿಯಲ್ಲಿ ಉನ್ನತ ಶಿಕ್ಷಣಕ್ಕೆ ಭಾಳ ಹೆಸರುವಾಸಿಯಾಗಿರ್ತಕ್ಕಂಥ ರಾಜ್ಯ. ಬೇರೆ ಬೇರೆ ರಾಜ್ಯಗಳಿಂದ ಸಾವಿರಾರು ಜನ ವಿದ್ಯಾರ್ಥಿ ಸಮುದಾಯ ಕರ್ನಾಟಕ ರಾಜ್ಯಕ್ಕೆ ಉನ್ನತ ಶಿಕ್ಷಣ ಪಡೆಯಲು ಬರತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಉಪಸಮಿತಿ, ಅದು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಉಪಸಮಿತಿ ಒಂದು ವರದಿಯನ್ನು ತಯಾರು ಮಾಡುತ್ತೆ. ಏನಪ್ಪ ಅಂದರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 9 ವಿಶ್ವವಿದ್ಯಾಲಯಗಳನ್ನಿದೆ, ಆ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ಕೊರತೆ ಇದೆ ಮತ್ತು ಮೂಲಭೂತ ಸೌಲಭ್ಯಗಳು ಇಲ್ಲ, ಅದಕ್ಕೋಸ್ಕರ ಆ ವಿಶ್ವವಿದ್ಯಾಲಯಗಳನ್ನ ಮುಚ್ಚುವಂಥ ಸ್ಥಿತಿ ಬರ್ಬೋದು ಅಂತೇಳಿ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳ ನೇತೃತ್ವದ ಉಪಸಮಿತಿ ಒಂದು ವರದಿಯನ್ನು ಕೊಡೋದಕ್ಕೆ ತಯಾರು ಮಾಡಿಕೊಂಡಿದೆ. ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ 9 ವಿಶ್ವವಿದ್ಯಾಲಯಗಳನ್ನ 10 ವಿಶ್ವವಿದ್ಯಾಲಯಗಳನ್ನ ಹಿಂದಿನ ಸರ್ಕಾರ ಸ್ಥಾಪನೆಯನ್ನು ಮಾಡಿದೆ. ಆ ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಥಳಗಳ ಪಟ್ಟಿಯನ್ನು ಒಂದ್ಸಲ ನಾವು ನೋಡಿಕೊಂಡ್ರೆ, ಯಾವ ಜಿಲ್ಲೆಗಳು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಿದೆ, ಆ ಜಿಲ್ಲೆಗಳಲ್ಲಿ ಇವತ್ತು ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳ ಉದ್ದೇಶ ಏನಪ್ಪ ಅಂದರೆ, ಯಾವುದೇ ಒಂದು ಜಿಲ್ಲೆಗಳು ಅಭಿವೃದ್ಧಿ ಆಗಬೇಕಪ್ಪ ಅಂದರೆ ಆ ಜಿಲ್ಲೆಗೆ ಪ್ರಾಮುಖ್ಯತೆ ಅದು ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಆದರೆ ಆ ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅದಕ್ಕೋಸ್ಕರ ಒಬ್ಬ ಬಡ ವಿದ್ಯಾರ್ಥಿ, ಒಬ್ಬ ವಿದ್ಯಾರ್ಥಿನಿ ಆ ವಿಶ್ವವಿದ್ಯಾಲಯದಲ್ಲಿ ಓದಬೇಕು, ಅವರು ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆಯನ್ನು ಮಾಡಿದ್ದಾರೆ. ಉದಾಹರಣೆಗೆ, ಒಂದು ಜಿಲ್ಲೆ ಕೇಂದ್ರದಿಂದ 150-200 ಕಿಲೋಮೀಟರ್ ದೂರದ ಊರುಗಳಿಗೆ ಹೋಗಿ ಒಂದು ವಿದ್ಯಾರ್ಥಿನಿ ಉನ್ನತ ಶಿಕ್ಷಣವನ್ನು ಗ್ರಾಮೀಣ ಭಾಗದಿಂದ ಕಲಿಯೋಕೆ ಹೋಗ್ಬೇಕಂದ್ರೆ ಅವರ ಮನೆಯಲ್ಲಿ ಕಳಿಸ್ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಉದಾಹರಣೆಗಳು 10 ನಮ್ಮ ಕಣ್ಮುಂದೆ ಇದೆ. ಆ ಎಲ್ಲ ಕಣ್ಮುಂದೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಬಡ ವಿದ್ಯಾರ್ಥಿಗೆ, ಒಂದು ಮಹಿಳೆಗೆ ಶಿಕ್ಷಣ ಸಿಗಬೇಕು, ತನ್ನ ಸ್ವಂತ ಜಿಲ್ಲೆಯಲ್ಲಿ ಶಿಕ್ಷಣ ಪಡಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿಯನ್ನು ತೆಗೆದುಕೊಳ್ಳೋದಕ್ಕೆ, NOC ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಹಾಗೂ ಇನ್ನಿತರ ಯಾವುದೋ ಒಂದು ವಿಶ್ವವಿದ್ಯಾಲಯಗಳ ಚಟುವಟಿಕೆಗಳನ್ನ ಮಾಡ್ಕೊಳ್ಳೋದಕ್ಕೆ ಬಿಜಾಪುರದಿಂದ ಬೆಳಗಾವಿಗೆ, ಅದು ಒಂದು ಇಂಡಿ ಭಾಗದಿಂದ ಬೆಳಗಾವಿ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಂದ್ರೆ ಎಷ್ಟು ದೂರ ಇದೆ, ಅದನ್ನು ನಾವು ಕಡಿಮೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಆ ಎಲ್ಲ ವಿಚಾರಗಳನ್ನು ಇವತ್ತು ಸರ್ಕಾರ ಹಿನ್ನಡೆಗೆ ತಂದು ವಿಶ್ವವಿದ್ಯಾಲಯಗಳನ್ನ ಮುಚ್ಚದ ಕೊಟ್ಟಿದೆಯಲ್ಲ, ಈ ಸರ್ಕಾರದ ನಡೆ ಏನಿದೆ ಇದು ಶಿಕ್ಷಣ ವಿರೋಧಿ ನಡೆ, ಇದು ವಿದ್ಯಾರ್ಥಿ ವಿರೋಧಿ ನಡೆಯಾಗಿದೆ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಯಾವುದೇ ಸರ್ಕಾರಗಳು ಸಮಸ್ಯೆಗಳ ಬಗ್ಗೆ ಮಾತನಾಡುವಂಥ ಸ್ಥಿತಿಗೆ ನಿಂತಿದೆ. ಸರ್ಕಾರಗಳು ಸಮಸ್ಯೆಗಳ ಬಗ್ಗೆ ಮಾತನಾಡುವಂಥ ಸ್ಥಿತಿಗೆ ನಿಲ್ಲಬಾರ್ದು, ಪರಿಹಾರದ ಬಗ್ಗೆ ಇವತ್ತು ಸರ್ಕಾರಗಳು ಮಾತನಾಡಬೇಕು. ಅವರಿಗೆ ಶಿಕ್ಷಣ ಮೂಲ ಆಶಯ ಆಗಬೇಕು. ಶಿಕ್ಷಣ ಇವತ್ತು ಯಾವ ಪ್ರಾಮುಖ್ಯತೆಯಲ್ಲಿ ಸರ್ಕಾರ ನೋಡ್ತಾ ಇದೆ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು ಸರ್ಕಾರಗಳಿಗೆ ಶಿಕ್ಷಣ ಅಂತಕ್ಕಂಥದ್ದು ಹೊರೆಯಾಗ್ತಾ ಇದೆ, ಸರ್ಕಾರಕ್ಕೆ ಶಿಕ್ಷಣ ಅಂತಕ್ಕಂಥದ್ದು ಹೊರೆಯಾಗ್ತಾ ಇದೆ. ಕಾರಣ ಏನಪ್ಪ ಅಂದರೆ, ಯಾವುದೋ ಒಬ್ಬ ಸರ್ಕಾರದ ಮಂತ್ರಿ, ಸರ್ಕಾರದಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಹೇಳ್ತಾರೆ, ನಮಗೆ ಆ ವಿಶ್ವವಿದ್ಯಾಲಯದಿಂದ ಯಾವುದೇ ಆಗಿರ್ತಕ್ಕಂಥ ಲಾಭಗಳಿಲ್ಲ ಅಂತೇಳಿ. ಸ್ವಾಮಿ, ನೀವು ವಿಶ್ವವಿದ್ಯಾಲಯಗಳನ್ನ ಯಾವುದಾದ್ರೂ ಕಂಪನಿಗಳನ್ನ ಮಾಡ್ಕೊಂಡಿದ್ದೀರಾ, ಅವು ಯಾವುದಾದ್ರೂ ಡೆವಲಪ್ಮೆಂಟ್ಗಳ, ಈ ರೀತಿಯಾಗಿ ನೀವು ವಿಶ್ವವಿದ್ಯಾಲಯಗಳಿಂದ ನಮಗೆ ಲಾಭಾಂಶ ಬರಬೇಕು ಅನ್ನುವಂಥ ನಿರೀಕ್ಷೆಗೋಸ್ಕರ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿದ್ದೀರಾ? ಅವುಗಳು ಯಾವುದಾದ್ರೂ ಕಾರ್ಪೊರೇಟ್ ಕಂಪನಿಗಳನ್ನಾಗಿ ಪರಿವರ್ತನೆ ಮಾಡುವಂಥ ಸ್ಥಿತಿಗೆ ನೀವು ತಲುಪ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ವಿಶ್ವವಿದ್ಯಾಲಯಗಳಿಂದ ಲಾಭವನ್ನು ನಿರೀಕ್ಷೆ ಮಾಡಬಾರ್ದು. ನಾವು ವಿಶ್ವವಿದ್ಯಾಲಯಗಳಿಗೆ ನೀಡ್ತಾ ಇರತಕ್ಕಂಥ ಹಣ ಅದು ನಮ್ಮ ರಾಜ್ಯದ
ವಿದ್ಯಾರ್ಥಿಗಳ ಉನ್ನತ ಜೀವನಕ್ಕೆ ಅದು ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಇವತ್ತು ವಿಶ್ವವಿದ್ಯಾಲಯಗಳಿಗೆ ಅನುದಾನ ನೀಡಬೇಕು. ಆದರೆ ಈಗಿರ್ತಕ್ಕಂಥ ಸರ್ಕಾರದ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಹೇಳ್ತಾರೆ ನಮ್ಗೆ ಅಲ್ಲಿರ್ತಕ್ಕಂಥ ಲಾಭಾಂಶ ಇಲ್ಲ, ಅಲ್ಲಿ ನಮಗೆ ಜಾಗ ಕೊಡೋದಕ್ಕಾಗ್ತಾ ಇಲ್ಲ, ನಮಗೆ ಅನುದಾನವನ್ನು ಕೊಡೋದಕ್ಕಾಗ್ತಾ ಇಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ನಿಜಕ್ಕೂ ಕೂಡ ಈ ರಾಜ್ಯ ಸರ್ಕಾರದ ಈ ರೀತಿಯ ಹೇಳಿಕೆಗಳೇನಿದೆ, ಈ ರೀತಿಯ ಬೇಜವಾಬ್ದಾರಿತನ ಏನಿದೆ, ಇದು ನಿಜಕ್ಕೂ ಕೂಡ ಒಂದು ವಿದ್ಯಾರ್ಥಿ ವಿರೋಧಿಯಾಗಿರ್ತಕ್ಕಂಥ ನಡೆ ಆಗ್ತಾ ಇದೆ. ಈ ರೀತಿ ಸರ್ಕಾರಗಳಿಗೆ ಶೋಭೆ ತರುವಂತ ವಿಚಾರ ಅಲ್ಲ. ಸರ್ಕಾರ ವಿಶ್ವವಿದ್ಯಾಲಯಗಳ ಕಲ್ಪನೆ ಏನಿದೆ, ಆ ವಿಶ್ವವಿದ್ಯಾಲಯಗಳ ಕಲ್ಪನೆಯ ಮೂಲ ಆಶಯವನ್ನ ಇವರು ಒಂದು ರೀತಿಯಲ್ಲಿ ಮೊಟಕು ಮಾಡುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಾನು ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇವತ್ತು ಉನ್ನತ ಶಿಕ್ಷಣ ಪರಿಷತ್ ಕೇಳಿದ್ದು ಎಷ್ಟು ಹಣ? ಇವತ್ತು ಉನ್ನತ ಶಿಕ್ಷಣ ಪರಿಷತ್ ಕೇಳಿದ್ದು ಕೇವಲ 350 ಕೋಟಿ ರೂಪಾಯಿ ಹಣ. ನೀವು ಯಾವುದಾವುದಕ್ಕೂ 50,000 ಕೋಟಿ ರೂಪಾಯಿ ಅನುದಾನವನ್ನು ನೀಡ್ತೀರಿ, ಅದರಲ್ಲಿ ಕೇವಲ 1% ಅನುದಾನವನ್ನು ಇವತ್ತು ವಿಶ್ವವಿದ್ಯಾಲಯಗಳಿಗೆ ನೀಡಿದರೆ ಆ ವಿಶ್ವವಿದ್ಯಾಲಯಗಳು ಅಭಿವೃದ್ಧಿ ಆಗುತ್ತೆ. ನಿಮಗೆ 350 ಕೋಟಿ ರೂಪಾಯಿ ಅನುದಾನವನ್ನು ವಿಶ್ವವಿದ್ಯಾಲಯಗಳಿಗೆ ನೀಡಕ್ಕೆ ಆಗ್ತಾ ಇಲ್ಲ ಅಂದರೆ ಇವತ್ತು ಸರ್ಕಾರ ಯಾವ ಸ್ಥಿತಿಗೆ ತಲುಪಿದೆ ಅಂತ ಯೋಚನೆ ಮಾಡುವಂಥ ಸ್ಥಿತಿಯಲ್ಲಿ ಇವತ್ತು ವಿದ್ಯಾರ್ಥಿ ಸಮುದಾಯ ಬಂದು ನಿಂತ್ಕೊಂಡಿದೆ. ಇದಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಗೃಹ ಮಂತ್ರಿಗಳು, ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಯೋಚನೆಯನ್ನು ಮಾಡಬೇಕು. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಈ ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದಕ್ಕೆ ಬಿಡೋದಿಲ್ಲ. ವಿದ್ಯಾರ್ಥಿಗಳು ಇವತ್ತು ತಯಾರಾಗಿದ್ದಾರೆ. ನೀವೆಲ್ಲರೂ ಕೂಡ ನೋಡಿರ್ಬೋದು, ಮೊನ್ನೆ ಬಿಜಾಪುರ ಆಗಿರ್ಬೋದು, ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ABVPಯ ಕಾರ್ಯಕರ್ತರು ಇವತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ಭಿಕ್ಷಾಟನೆಯನ್ನ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳ ಹಣವನ್ನು ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಬಿಜಾಪುರದಲ್ಲೂ ಕೂಡ ಚೀಫ್ ಮಿನಿಸ್ಟರ್ ಅವರ ಅಕೌಂಟ್ಗೆ 3,528 ರೂಪಾಯಿಯನ್ನ ನಮ್ಮ ಕಾರ್ಯಕರ್ತರು ಸಾರ್ವಜನಿಕರಿಂದ ಭಿಕ್ಷಾಟನೆಯನ್ನ ಮಾಡಿ ಮುಖ್ಯಮಂತ್ರಿಗಳ ಖಾತೆಗೆ ಈ ಹಣವನ್ನು ಹಾಕಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು, ರಾಜ್ಯದ ಸಚಿವರಿಗೆ ನಾಚಿಕೆ ಆಗಬೇಕು. ವಿದ್ಯಾರ್ಥಿಗಳು ಇವತ್ತು ಬೀದಿಯಲ್ಲಿ ಭಿಕ್ಷೆ ಬೇಡಿ ನಿಮ್ಮ ಸರ್ಕಾರಕ್ಕೆ ಹಣವನ್ನು ಕೊಡುವಂಥ ರೀತಿಯಲ್ಲಿ ನೀವು ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅಂದರೆ ಇದಕ್ಕೆ ನೀವು ಉತ್ತರವನ್ನು ಕೊಡಬೇಕು. ಸರ್ಕಾರದ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಾವು ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಮುಂದಿನ ದಿನಗಳಲ್ಲೂ ಕೂಡ ಮೊನ್ನೆ ಬೆಂಗಳೂರಲ್ಲಿ ನಾವು ಒಂದು ದುಂಡು ಮೇಜಿನ ಸಭೆಯನ್ನು ಮಾಡಿದ್ವಿ. ಆ ದುಂಡು ಮೇಜಿನ ಸಭೆಯಲ್ಲಿ 4 ಜನ ಮಾಜಿ ಶಿಕ್ಷಣ ಸಚಿವರು, ವಿಧಾನ ಪರಿಷತ್ನ ಸದಸ್ಯರು ಮತ್ತು ಶಿಕ್ಷಣ ತಜ್ಞರು, ವಿಶ್ವವಿದ್ಯಾಲಯಗಳ ವಿಶ್ರಾಂತ ಕುಲಪತಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ರು. ಅಲ್ಲಿ ಬಂದಿರತಕ್ಕಂಥ ಒಕ್ಕೊರಲಿನ ಬೇಡಿಕೆ ಏನಪ್ಪಾ ಅಂದ್ರೆ, ಇದು ಪ್ರಾದೇಶಿಕ ನ್ಯಾಯಕ್ಕೋಸ್ಕರ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿದೆ, ಮಹಿಳೆಯರ ನ್ಯಾಯಕ್ಕೋಸ್ಕರ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿದೆ, ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡೋಕ್ಕೋಸ್ಕರ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಿದೆ. ಈ ವಿಶ್ವವಿದ್ಯಾಲಯಗಳನ್ನ ನಾವು ಮುಚ್ಚೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ಎಲ್ಲರೂ ಕೂಡ ಅಲ್ಲಿ ಆಗ್ರಹವನ್ನ ಮಾಡಿದ್ರು. ವಿದ್ಯಾರ್ಥಿ ಪರಿಷತ್ತು ಕೂಡ ಮುಂದಿನ ಒಂದು ವಾರಗಳಲ್ಲಿ ಬೃಹತ್ ಹೋರಾಟವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳು ಪತ್ರ ಚಳುವಳಿ ಮಾಡುವಂಥದ್ದು, ಸಹಿ ಸಂಗ್ರಹವನ್ನು ಮಾಡುವಂಥದ್ದು, ಶಾಲಾ ಕೊಠಡಿಯಿಂದ ಹೊರಗಡೆ ಬಂದು ರಸ್ತೆಯಲ್ಲಿ ಕೂತು ಪುಸ್ತಕಗಳನ್ನ ಓದುವಂಥದ್ದಾಗಿರ್ಬೋದು, ಜಿಲ್ಲಾ ಉಸ್ತುವಾರಿ ಸಚಿವರ ಮನೆಗಳಿಗೆ ಮುತ್ತಿಗೆ ಹಾಕುವಂತಾಗಿರ್ಬೋದು, ಈ ರೀತಿಯ ವಿನೂತನವಾಗಿರ್ತಕ್ಕಂಥ ಪ್ರತಿಭಟನೆಗಳನ್ನ ಮುಂದಿನ 1 ವಾರಗಳಲ್ಲಿ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಮಾಡಲಿದೆ. ಬಾಗಲಕೋಟೆ, ಜಮಖಂಡಿ ಈ ಭಾಗದಲ್ಲಿ ನಾಳೆಯೂ ಕೂಡ ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಈ ಮೂಲಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಇವೇನು ವಿಶ್ವವಿದ್ಯಾಲಯಗಳನ್ನ ಮುಚ್ಚೋದು ಕೊಟ್ಟಿರ್ತಕ್ಕಂಥ ಆ ಜಿಲ್ಲೆಯ ಉಸ್ತುವಾರಿ ಸಚಿವರಿದ್ದಾರೆ, ಆ ಜಿಲ್ಲೆಯ ಶಾಸಕರಿದ್ದಾರೆ, ಆ ಜಿಲ್ಲೆಯ ಜನಪ್ರತಿನಿಧಿಗಳೇ ತಾವು ಯೋಚನೆಯನ್ನ ಮಾಡಬೇಕು. ತಮ್ಮ ಜಿಲ್ಲೆಯ ಶಿಕ್ಷಣದ ಅಸ್ತಿತ್ವವನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ನೀವು ಇದರ ವಿರುದ್ಧ ಧ್ವನಿಯನ್ನು ಎತ್ತಬೇಕು. ನಮ್ಮ ಹೋರಾಟದಲ್ಲಿ ಸ್ವಾಮೀಜಿಗಳು ಮುಂದಿನ ದಿನಗಳಲ್ಲಿ ಭಾಗವಹಿಸಲಿದ್ದಾರೆ, ಸಾರ್ವಜನಿಕರು ಭಾಗವಹಿಸಲಿದ್ದಾರೆ, ಶಿಕ್ಷಣ ತಜ್ಞರು, ಸಮಾಜದ ಎಲ್ಲ ರಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಹೋರಾಟದ ಜೊತೆಗೆ ಕೈ ಜೋಡಿಸುವವರಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಾವು ಮಾಡೋರಿದ್ದೀವಿ. ಮತ್ತು ಈ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹ ಮಾಡೋದೇನೆಂದ್ರೆ, ಸರ್ಕಾರಕ್ಕೆ ಯಾವಾಗಲೂ ಕೂಡ ಒಂದು ಜಾನ ನಡೆಯನ್ನು ಯಾವಾಗಲೂ ಕೂಡ ಮಾಡುತ್ತೆ. ಏನಪ್ಪಾ ಅಂದ್ರೆ, ಯಾವುದೋ ಒಂದು ವಿಷಯವನ್ನ ಸಮಾಜದಲ್ಲಿ ಬಿಡೋದು, ಆ ರೀತಿಯ ಚರ್ಚೆಗಳೇನು ಬರುತ್ತೆ ಆ ಚರ್ಚೆಯ ಮೇಲೆ ಸುಮ್ಮನೆ ಕೂಡೋದು. ಇದು ವಿಶ್ವವಿದ್ಯಾಲಯದ ಹಂತದಲ್ಲಿ ಆ ರೀತಿ ಮಾಡಬೇಡಿ. ನೀವೇನಾದ್ರೂ ವಿಶ್ವವಿದ್ಯಾಲಯ ಮುಸ್ತೀನಿ ಅಂತ ಹೇಳಿ ಈಗ ಸುಮ್ಮನೆ ಕೂತ್ಕೊಂಡು ಆ ವಿಶ್ವವಿದ್ಯಾಲಯಗಳಿಗೆ ಅನುದಾನವನ್ನ ಕೊಡದೆ ಹೋದ್ರೆ ಆ ವಿಶ್ವವಿದ್ಯಾಲಯಗಳು ಕೋಮಾ ಸ್ಥಿತಿಗೆ ಹೋಗುತ್ತೆ. ಅದಕ್ಕೋಸ್ಕರ ಈ ಸಾಲಿನ ಬಜೆಟ್ ನಲ್ಲಿ ನೀವು ವಿಶ್ವವಿದ್ಯಾಲಯಕ್ಕೆ ಅನುದಾನವನ್ನ ಮೀಸಲಿಡಬೇಕು, ಅವುಗಳ ಅಭಿವೃದ್ಧಿಗೆ ಶ್ರಮಿಸಬೇಕು. ಮುಂದಿನ 5 ವರ್ಷಗಳಲ್ಲಿ ನೀವು ಮುಚ್ತಾ ಇರತಕ್ಕಂಥ ವಿಶ್ವವಿದ್ಯಾಲಯಗಳೇನಿದೆ ಅವು ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಪಣವನ್ನು ತೊಡಬೇಕು. ಮೈಸೂರು ವಿಶ್ವವಿದ್ಯಾಲಯ ಇದೆ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದೆ, ಬೆಂಗಳೂರು ವಿಶ್ವವಿದ್ಯಾಲಯ ಇದೆ. ಈ ಎಲ್ಲ ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವುಗಳೇನು ಈಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರಲಿಲ್ಲ. ಅವುಗಳಿಗೂ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು. ಆ ಕಾಲಕ್ಕೆ ತಕ್ಕಂತೆ ಸರ್ಕಾರಗಳು ಅವುಗಳಿಗೆ ಸೌಲಭ್ಯವನ್ನು ನೀಡಿದ ನಂತರದಲ್ಲಿ ಇವತ್ತು ದೊಡ್ಡ ವಿಶ್ವವಿದ್ಯಾಲಯಗಳು ನಿರ್ಮಾಣ ಆಗಿದೆ. ನೀವು ಕೂಡ ಈಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಸ್ವಲ್ಪ ಕೊರತೆ ಇದೆ. ಆ ಕೊರತೆಯನ್ನ ಕಾಲಕ್ಕೆ ತಕ್ಕಂತೆ ವರ್ಷಕ್ಕೆ ನೀವು ಅವುಗಳಿಗೆ
ಶಾಲೆಗಳಿಗೆ ಅನುದಾನವನ್ನು ನೀಡಿ ಅಭಿವೃದ್ಧಿಪಡಿಸುವಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಇದನ್ನು ಸವಾಲಾಗಿ ಸ್ವೀಕರಿಸಬೇಕು. ಬಂದ್ ಮಾಡಕ್ಕೆ ಹೊರಟಿರ್ತಕ್ಕಂಥ ವಿಶ್ವವಿದ್ಯಾಲಯಗಳನ್ನ ಅಭಿವೃದ್ಧಿ ಮಾಡ್ತೀನಿ ಅಂತೇಳಿ ಸರ್ಕಾರ ಹೊರಟ್ರೆ ವಿದ್ಯಾರ್ಥಿ ಪರಿಷತ್ತು ಸರ್ಕಾರದ ಜೊತೆ ನಿಂತು ನಾವು ಕೂಡ ನಿಮ್ಮ ಜೊತೆಗೆ ನಿಲ್ತೀವಿ. ಇಡೀ ವಿದ್ಯಾರ್ಥಿ ಸಮುದಾಯ ನಿಮ್ಮ ಜೊತೆ ನಿಲ್ಲುತ್ತೆ. ಆ ರೀತಿಯ ನಿರ್ಧಾರವನ್ನು ಇವತ್ತು ಸರ್ಕಾರ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಮೂಲಕ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಮಾಡೋಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ನಾವು ಬೆಂಬಲಿತ KVP ಕಾರ್ಯಕ್ರಮವನ್ನು ಸೈಡಿ ತರಿಸ್ತಾ ಇದೆ ಅಂತ ಒಂದು ಸಮಸ್ಯೆ ಕೊಡ್ತಾರೆ. ಇಲ್ಲ ಸರ್, ಆ ರೀತಿಯಲ್ಲಿ ವಿದ್ಯಾರ್ಥಿ ಪರಿಷತ್ನಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳ ಬೆಂಬಲಿಗರು, ರಾಜಕೀಯ ಈ ರೀತಿಯ ಯಾವುದೇ ರೀತಿಯ ನಂಟು ಇರೋದಿಲ್ಲ. ಅದೆಲ್ಲವೂ ಕೂಡ ಸುಳ್ಳು ಸುದ್ದಿ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಫಾಲೋವರ್ಸ್ ABVP ಯಾರಿದ್ದಾರೆ ಅವ್ರನ್ನ ಹೈಲೈಟ್ ಮಾಡೋದು. ABVPಯಲ್ಲಿ ಯಾವುದೇ ವ್ಯಕ್ತಿಯ ಬೆಂಬಲಿಗರು ಇಲ್ಲಿ ಇರೋದಿಲ್ಲ. ಇಲ್ಲಿರ್ತಕ್ಕಂಥದ್ದು ಓನ್ಲಿ ABVPಯ ಕಾರ್ಯಕರ್ತರು. ಅವರು ವಿದ್ಯಾರ್ಥಿಗಳಾಗಿರ್ತಾರೆ, ಸಮಾಜದ ಸೇವೆಯನ್ನು ಮಾಡಬೇಕು, ಅವರು ಶೈಕ್ಷಣಿಕ ಸಂಘದಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳ ಬೆಂಬಲಿಗರು ಇಲ್ಲಿಗೆ ಅವಕಾಶ ಇಲ್ಲ. ಆ ರೀತಿ ಯಾರನ್ನೂ ಕೂಡ ಹೊರಗಡೆನೂ ಹಾಕಿಲ್ಲ. ಆ ರೀತಿ ಯಾವುದೇ ಘಟನೆಗಳು ABVPಯಲ್ಲಿ ನಡೆದಿಲ್ಲ. ಅದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಅದ್ರ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತಾ ಇದ್ದೀವಿ ಸರ್.